ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಸಿಂಪಲ್ ರೆಸಿಪಿ. ಮಧ್ಯಾಹ್ನ 1:30 ಆಗಿದೆ ಟೈಮೀಗ. ಊಟಕ್ಕೆ ಬರ್ತಾರೆ ನಮ್ಮ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಆಫೀಸಿಂದ. ಇವತ್ತೇನಪ್ಪ ಅಂದರೆ ರೆಸಿಪಿ ಸಿಂಪಲ್ಲಾಗಿ ಮಾಡೋಣ ಅಂಥೇಳಿ ಬೆಳಿಗ್ಗೆ ಟಿಫಿನ್ನು ಮುಗಿಸ್ಕೊಂಬಂದು ಈಗ ಮಧ್ಯಾಹ್ನ ರೆಸಿಪಿ ನೋಡ್ಬೋದು. ಬೆಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮಾಡ್ತೀನಿ. ಮಸಾಲೆ ರುಬ್ಬೋದು ಬೇಡ, ಬೆಂಡೆಕಾಯಿ ಫ್ರೈ ಮಾಡೋದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ಲಾಗಿರೋಂಥ ರೆಸಿಪಿ ಅಂತಲೇ ನೋಡ್ಬೋದು. ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಕೊಂಬರೋಣ ಬನ್ನಿ. ಈಗ ಬಂದುಬಿಟ್ಟು ಫ್ರೆಶ್ ಆಗಿರೋಂಥ ಒಂದು 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನೇನಪ್ಪ ಅಂದರೆ ನೀಟಾಗಿ 2 ಟೈಮ್ ತೊಳ್ಕೊಂಬಿಟ್ಟು ನೀಟಾಗಿ ಕಾಟನ್ ಕ್ಲಾತಿಂದ ಒರೆಸ್ಕೊಂಡು ಬಂದಿದ್ದೀನಿ. ಇದನ್ನೀಗ ಫ್ರೈ ಮಾಡ್ಕೊಂಡು ಬರೋಣ. ಹಂಚಿನ ಮೇಲೆ ಹಾಕಿ ಹುರ್ಕೊಳ್ಳೋಣ. ಗ್ಯಾಸ್ ಅನ್ನೋದು ಆನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಈ ಥರ ಒಂದು ರೊಟ್ಟಿ ಮಾಡೋಂಥ ಹಂಚಿಟ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಹಂಚು ಕಾದಿದೆ. ಅದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಹಾಕ್ಕೊಂಬಿಡೋಣ. ಡ್ರೈ ರೋಸ್ಟ್ ಮಾಡಬೇಕಿದ್ದನ್ನು, ಆಯಿಲ್ ಏನು ಹಾಕೋದು ಅವಶ್ಯಕತೆ ಇಲ್ಲ, ಜಸ್ಟ್ ಹುರ್ಕೋಬೇಕು. ಒಂದು 5 ನಿಮಿಷ ಹುರ್ಕೋಬೇಕಿದ್ದೀನಿ ಅಷ್ಟೇ. ಜಸ್ಟ್ ಹಾಕಿ 1 ಸೆಕೆಂಡ್ ಆದಮೇಲೆ ಈ ಥರ ಜಸ್ಟ್ ನಾವು ಫ್ರೈ ಮಾಡ್ಕೋಬೇಕು. ಮಗುಚಿ ಹಾಕಬೇಕು. ನಿಧಾನಕ್ಕೆ ಮುಗ್ಚ್ಕೊಂಡು ತಕ್ಕೊತಾನೆ ಫ್ರೈ ಮಾಡ್ಕೋಬೇಕು. ಯಾವುದೇ ಥರ ಇದಕ್ಕೆ ಆಯಿಲ್ ಹಾಕೋ ಅವಶ್ಯಕತೆ ಇರಲ್ಲ. ಇದು ನಮ್ಮ ಮಮ್ಮಿ ಮಾಡೋಂಥ ಸ್ಟೈಲ್ ಬೆಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋ ಪಲ್ಯನ. ರೊಟ್ಟಿ, ಚಪಾತಿ, ನಾವೇನಾದರೂ ಸಾಂಬಾರು ಮಾಡ್ಕೊಂಡಾಗ ಸೈಡ್ ಡಿಶ್ಶಾಗಿ ಚೆನ್ನಾಗಿ ಹೊಂದ್ಕೊಂಡು ಹೋಗುವಂಥ ಪಲ್ಯ ಇದು. ಸಣ್ಣ ಮಕ್ಳಿಗೆ ಕೊಟ್ಟರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದನ್ನು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನೀಟಾಗಿ. ಜಸ್ಟ್ ಅದನ್ನು ಒರೆಸ್ಬಾರ್ದು, ಯಾವುದೇ ಕಾರಣಕ್ಕೂ ಒರೆಸ್ಬಾರ್ದು. ಜಸ್ಟ್ ಈ ಥರ ಕೈ ತಿರ್ಸ್ಕೊಂತಿದ್ರೆ ಮೊಗ್ಚಾಕ್ಕೊಂತಾನೆ ಬೆನ್ಸ್ಕೋಬೇಕು. ಯಾವುದೇ ಥರ ಇದನ್ನು ಸೀಸಬಾರ್ದು. ಸೀಸೋದಂದರೆ ಯಾವುದೇ ಕಾರಣಕ್ಕೂ ಒರೆಸ್ಕೋಬಾರ್ದು. ಇದನ್ನು ಜಸ್ಟ್ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಪಲ್ಯ ಮಾತ್ರ. ಈ ಥರ ಮಾಡ್ಕೊಡೋದ್ರಿಂದ ಸಣ್ಣ ಮಕ್ಕಳೆಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಏನಪ್ಪ ಅಂದರೆ ಈ ಥರ ಮಾಡೋದ್ರಿಂದ ಜಿಬ್ಬು ಅಂಶ ಇರಲ್ಲ ಇದಕ್ಕೆ. ಯಾಕಂದರೆ ಜಿಬ್ಬು ಜಾಸ್ತಿ ಇರುತ್ತಲ್ಲ, ಈ ಥರ ಫ್ರೈ ಮಾಡೋದ್ರಿಂದ ಜಿಬ್ಬಿರಲ್ಲ. ಈ ಥರ ಫ್ರೈ ಆದ ತಕ್ಷಣವೇ ಚೆನ್ನಾಗಿ ಇಕ್ಕಿ ಫ್ರೈ ಮಾಡ್ಕೊಂಡ ತಕ್ಷಣ ಸೈಡ್ ಎತ್ತಿಟ್ಕೋಬೇಕು. ಇವಾಗ ನೋಡ್ಬೋದು ಇದಾಗಿದೆ. ನಾನು ಸೈಡ್ ಎತ್ತಿಟ್ಕೊತೀನಿ. ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಬೆಂಡೆಕಾಯಿನ ಸೈಡ್ ಎತ್ತಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಬಂದುಬಿಟ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಎಷ್ಟಪ್ಪ ಅಂದರೆ ಒಂದು 4 ಟೇಬಲ್ ಸ್ಪೂನ್ ಅಂತಲೇ ಹೇಳ್ಬೋದು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಆಯಿಲ್ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಜೀರಿಗೆ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಲೈವಾಗಿ ಬರ್ತಿದೆ. ಈ ಥರ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ
ಒಂದು 4 ಕರಿಬೇವು ಹೆಸರು ಹಾಕ್ಕೊಂಡ್ಬಿಡೋಣ. ಜಸ್ಟ್ ಫ್ರೈ ಆಗಲಿ. ಅದು ಈ ಥರ ಫ್ರೈ ಆಗಬೇಕಾದ್ರೇ ಇಷ್ಟೇ ಫ್ರೈ ಆಗಬೇಕಿದು. ಇದಕ್ಕೆ ಬಂದುಬಿಟ್ಟು ಒಂದು ಟೊಮೊಟೊ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಾಕ್ಕೊಳ್ಳೋಣ. ಇದನ್ನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಆಗಬೇಕಾದ್ರೆ ರುಚಿಗೆ ತಕ್ಕಷ್ಟು ಸಾಲ್ಟು, ನಮ್ಮ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ರುಚಿಗೆ 2 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಟೊಮೊಟೊ ಎಲ್ಲ ನೀಟಾಗಿ ಆಯಿಲಲ್ಲಿ ಮೆತ್ತಗಾಗಬೇಕು. ಇವಾಗ ಬಂದುಬಿಟ್ಟು ನಾವೇನು ಫ್ರೈ ಮಾಡಿ ಹುರಿದಿಟ್ಕೊಂಡಿವೆಲ್ಲ ಬೆಂಡೆಕಾಯಿನ ಅದನ್ನು ಸೇರಿಸ್ಕೊಂಬಿಡೋಣ. ಇದಕ್ಕೇನೆ ಜಸ್ಟ್ ಮಿಕ್ಸ್ ಮಾಡೋಣ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಸ್ವಲ್ಪ ಬಳಸಬೇಕು. ಆರೋಗ್ಯಕ್ಕೂ ಒಳ್ಳೇದು ಅಂತಲೇ ಹೇಳ್ತೀನಿ. ಜಾಸ್ತಿ ಆಯಿಲ್ ತಿನ್ನೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ. ಎಷ್ಟು ಸಿಂಪಲ್ ನಮ್ಮ ಮನೇಲಿ ನಮ್ಮ ಮಮ್ಮಿ ಮಾಡೋಂಥ ಶೈಲಿಯ ಬೆಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿನ್ಬೋದು ಅಂತ ಹೇಳ್ತೀನಿ. ಆ ಥರ ಟೇಸ್ಟ್ ಇರುತ್ತೆ. ನೋಡ್ಬೋದು. ಈ ಥರ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಮುಚ್ಚಳ ಮುಚ್ಚಿ 1-2 ಸೆಕೆಂಡ್ ಬಿಡೋಣ. ಈ ಥರ ಮುಚ್ಚಳ ಮುಚ್ಚಿಬಿಟ್ಟು 1-2 ಸೆಕೆಂಡ್ ಬಿಡೋಣ. ನೋಡ್ಬೋದು ಫ್ರೆಂಡ್ಸ್, 2 ನಿಮಿಷ ಆಗಿದೆ. ಯಾವ ಥರ ಆಗಿದೆ ಅಂತ ಹೇಳ್ಕೊಳ್ಳೋಣ. ನೋಡ್ಬೋದು, ಸಖತ್ತಾಗಿರೋಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಜಸ್ಟ್ ಒಂದು ಸಾಲಿಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಅಷ್ಟರಲ್ಲೇ ಇನ್ನೊಂದು ಸಾಲಿಡ್ನೂ ತೋರಿಸ್ತೀನಿ ನಿಮಗೆ. ಸಿಂಪಲ್ಲಾಗಿರೋಂಥ ಸಾಲಿಡ್ ಮಾಡಿ ತೋರಿಸ್ತೀನಿ. ಬೆಂಡೆಕಾಯಿ ಪಲ್ಯ ಜೊತೆಗೆ ಏನಪ್ಪ ಅಂದರೆ ಮುಲ್ಲಂಗಿ ಸಾಲಿಡ್ ಅಂತ ಹೇಳ್ಬೋದು. 1 ಗಡ್ಡೆ ಮುಲ್ಲಂಗಿ ತೊಗೊಂಡಿದ್ದೀನಿ. ಅದನ್ನು ಏನಪ್ಪ ಅಂದರೆ ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಎರ್ಜಿಟ್ಕೊಂಡಿದ್ದೀನಿ. ಅದನ್ನ ಜಸ್ಟ್ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೋಬೇಕಂತೇಳಿ. 1 ಬಟ್ಲ ತೊಗೊಂಡಿದ್ದೀನಿ. ಅದಕ್ಕೆ ತುರಿದಿಟ್ಕೊಂಡಂಥ ಮುಲ್ಲಂಗಿ ಹಾಕ್ಕೊತಾ ಇದ್ದೀನಿ. 1 ಬಟ್ಲಷ್ಟು. ದೇಹಕ್ಕೆ ತಂಪು. ಇದು ಬಿಸಿಲು ಕಾಲೆಲ್ಲ ಚೆನ್ನಾಗಿ ಮುಲ್ಲಂಗಿ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಬಳಸಬೇಕು. ಮುಲ್ಲಂಗಿ ಹಾಕ್ಕೊಂಡಿದ್ದೀನಿ 1 ಬಟ್ಲ ತುರಿಯಷ್ಟು. ಅದಕ್ಕೆ ಬಂದುಬಿಟ್ಟು 4-5 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ. ನೀರೇನು ಹಾಕೋದು ಅವಶ್ಯಕತೆ ಇರೋಲ್ಲ, ಯಾಕಂದರೆ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಈ ಥರ 5 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಅದಕ್ಕೇ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತೇನು ಹಾಕೋದು ಅವಶ್ಯಕತೆ ಇರಲಿಲ್ಲ. ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಟೇಸ್ಟಿಯಾಗಿರೋಂಥ ಮುಲ್ಲಂಗಿ ಸಾಲಿಡ್ ಅಂತಲೇ ಹೇಳ್ಬೋದು. ಮುಲ್ಲಂಗಿ ಪಚಡಿ ಅಂತಲೂ ಹೇಳ್ಬೋದು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ದೇಹಕ್ಕೆಲ್ಲ ತಂಪು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೀರಿನ ಅಂಶಕ್ಕೆ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ತಂಪಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತೇಳಿ. ಇಷ್ಟೇ ಮಿಕ್ಸ್ ಇದೆ. ರೊಟ್ಟಿ ಚಪಾತಿ ಜೊತೆ ತಿನ್ಬೋದು. ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ವಿ. ಮುಲ್ಲಂಗಿ ಪಲ್ಯ, ಮುಲ್ಲಂಗಿ ಗೊಜ್ಜು ಯಾರು ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಮೇತಿಗೆ ಅಂತಲೇ ಹೇಳ್ಬೋದು. ಈ ಥರ ಜಸ್ಟ್ ಮಿಕ್ಸ್ ಮಾಡಿಕೊಂಡು ತೊಗೋಬೇಕು. ಇದನ್ನು
ಒಂದು ಬಟ್ಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ಬೆಂಡೆಕಾಯಿ ಪಲ್ಯನೂ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇವತ್ತು ಸಿಂಪಲ್ ರೆಸಿಪಿ ಇಷ್ಟೇ ಅಂತ ಹೇಳ್ತೀನಿ. ಮಧ್ಯಾಹ್ನ ಊಟಕ್ಕೆ ಮುಲ್ಲಂಗಿ ಸಾಲಿಡ್ ಬೆಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಪ್ರತಿಯೊಬ್ಬರು ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ಇವತ್ತೇನಪ್ಪ ಅಂದರೆ ಸಿಂಪಲ್ಲಾಗಿ ಹೊರಗಡೆ ಹೋಗೋಣ ಅಂತೇಳಿ ಮಧ್ಯಾಹ್ನ ಊಟಕ್ಕೆ ಜಲ್ದಿ ಆಗೋಂಥ ರೆಸಿಪಿ ಮುಲ್ಲಂಗಿ ಸಾಲಿಡ್ ಬೆಂಡೆಕಾಯಿ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಟೇಕ್ ಕೇರ್, ಬಾಯ್.